ಬಿಡದಿ ನಾವು ಕಂಡಂತೆ. ನಮಸ್ಕಾರ ಯಜಮಾನ್ರೆ, ಏನ್ ಸಮಾಚಾರ, ಹೇಗಿದ್ದೀರಿ, ಏನ್ ಮಾಡ್ಕೊಂಡಿದ್ದೀರಿ, ಏನ್ ವಿಶೇಷ? ಇವತ್ತಿನ ದಿನ ರಾಜ್ ನ್ಯೂಸ್ ಒಂದು ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ. ನಮಗೆ ಬಿಡದಿಯ ವಿಚಾರ ಎಷ್ಟು ಮನಸ್ಸಿಗೆ ನಾಟ್ಬಿಟ್ಟಿದೆ ಅಂತಂದ್ರೆ, ಬಿಡದಿಯಲ್ಲಿ ನಮ್ಮ ತಂಡ 4 ದಿನಗಳ ಕಾಲ ಬೀಡುಬಿಟ್ಟಿತ್ತು. ಆ 4 ದಿನಗಳಲ್ಲಿ ನಾವು ಕಂಡಿದ್ದು ಎಕ್ಸಾಕ್ಟ್ ಆಕ್ಚುಯಲ್ ಅಸಲಿ ಬಿಡದಿ. ಡ್ರೋನ್ ಕ್ಯಾಮ್ರಾ ಜೊಯ್ ಅಂತ ಮೇಲ್ ಹಾರಿಸಿದ ಬಿಡದಿ ಅಲ್ಲ, ಅಥವಾ 4 ಅಂತಸ್ತಿನ ವಾಟರ್ ಟ್ಯಾಂಕ್ ಹತ್ತಿ ಅದ್ರ ಮೇಲಿರುವ ಕಬ್ಬಿಣದ ಸರಡುಗಳನ್ನ ಹತ್ತಿ ಮೇಲಿಂದ ನೋಡ್ಬಿಟ್ಟು ಆಹಾ ಓಹೋ ಮಲೆನಾಡಿನ ಥರ ಇದೆ ಅಂದಂತ ಬಿಡದಿ ಅಲ್ಲ. ಅಥವಾ ಅದನ್ನೇ ಹಿಂಗ್ ತಗೊಂಡ್ಬಿಟ್ಟು ನೋಡ್ರಿ ನಮ್ ಬಿಡದಿ ಮೇಲಿಂದ ಹೆಂಗ್ ಕಾಣ್ತದೆ, ಅಲ್ವೇ ಅಲ್ಲ. ನಾವು ನೋಡಿದ ಬಿಡದಿ ಬಹುಶಃ ಬಿಡದಿಯ ಗ್ರಾಮಸ್ಥರು ಹೊರತುಪಡಿಸಿದ್ರೆ ಇನ್ಯಾರು ನೋಡಿರಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನ 99% ಜನ ನೋಡಿರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನೀವು ಏನ್ ಮಾತಾಡ್ತೀವಿ ಹೇಳಿ ಸರ್? ಬಿಡದಿ, ರಾಮನಗರ, ಮಂಡ್ಯ ಸರ್, ಮದ್ದೂರು ಸರ್, ಮೈಸೂರು ಸರ್, ಆಮೇಲೆ ಚನ್ನಪಟ್ಟಣ ಸರ್. ಅದಕ್ಕಿಂತ ಮುಂಚೆ ಅಲ್ಲಿಂದ ಶುರುವಾಗುತ್ತೆ ಸರ್. ಎಷ್ಟು ಚೆನ್ನಾಗಿದೆ ಕೃಷಿ ಭೂಮಿ, ಅಲ್ಲೊಂದು ಡ್ರೋನ್ ಹಾರಿಸ್ಬಿಡೋಣ ಸರ್. ಸಿಕ್ಕಾಪಟ್ಟೆ ರೇಷ್ಮೆ ಇರ್ತದೆ, ಸಿಕ್ಕಾಪಟ್ಟೆ ಮಾವಿರ್ತದೆ, ಕಬ್ಬಿರ್ತದೆ, ಹಾಗಿರ್ತದೆ, ಹೀಗಿರ್ತದೆ, ಮತ್ತೊಂದಿರ್ತದೆ. ಬನ್ನಿ ಸರ್ ನನ್ನ ಜೊತೆಗೆ. ಇವತ್ತು ಬೆಂಗಳೂರಿನ ಜನರೇ, ಮಂಗಳೂರಿನ ಜನರೇ, ಮೈಸೂರಿನ ಜನರೇ, ಸಮಸ್ತ ಕರ್ನಾಟಕದ ಜನರೇ, ನಮ್ಮ ಬೆಂಗಳೂರಿನ ಕಣಿಮಿಣಿಕೆ ನೈಸ್ ಟೋಲ್ ಅಥವಾ ಮೈಸೂರು ಎಕ್ಸ್ಪ್ರೆಸ್ ವೇ ಟೋಲ್, ಅಲ್ಲಿಂದ ಕೇವಲ 14 ಕಿಲೋಮೀಟರ್ ದೂರ ಹೋದ್ರೆ ನಿಮಗೆ ಎಂಥ ಪ್ರಪಂಚ ಕಾಣಿಸುತ್ತೆ. ಬರೀ ಡ್ರೋನ್ ಕಂಡು ಜುಯ್ ನೋ, ಒಳಗಿಳಿದಿದ್ದೀವಿ, ಆಳಕ್ಕಿಳಿದಿದ್ದೀವಿ. ಯಾವ ರೀತಿ ಅಂತಂದ್ರೆ, ನೀವು ನಿಜಕ್ಕೂ ಅಲ್ಲಪ್ಪ, ನಮ್ಮ ಮನೆಯಿಂದ ಜಸ್ಟ್ 25 ನಿಮಿಷ ಡ್ರೈವ್ಗೆ ಹಿಂಗೆಲ್ಲ ಪ್ರಪಂಚ ಇದೆಯಾ, ಓ ಮೈ ಗಾಡ್ ಅಂತ ನೀವು ಅನ್ಕೊಳ್ತೀರಿ. ನಾನು ಇನ್ನೊಂದು ವಿಷಯ ಹೇಳ್ತೀನಿ. 2001, 2, 3, 4, 5, 6 ಅದಕ್ಕಿಂತ ಮುಂಚೆ ದೇವನಹಳ್ಳಿಯಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ನಿರ್ಮಾಣಕ್ಕೋಸ್ಕರ 5,000 ಎಕರೆಯಷ್ಟು ಜಾಗವನ್ನ ಸರ್ಕಾರ ಕೇಳ್ತು. ರೈತರು ಏನಂದ್ರು, ತಗೊಳ್ಳಿ ಸಾರ್, ಎಷ್ಟು ಕೋಟಿ ಕೊಡ್ತೀರಿ, ಎಷ್ಟು ಲಕ್ಷ ಕೊಡ್ತೀರಿ, ತಗೊಳ್ಳಿ ಸಾರ್. ಅವಾಗ ಅಲ್ಲಿ ಹೂಕೋಸ್ ಬೆಳೀತಾ ಇದ್ರು, ನವಿಲ್ ಕೋಸ್ ಬೆಳೀತಾ ಇದ್ರು, ಮೂಲಂಗಿ ಬೆಳೀತಾ ಇದ್ರು, ಕ್ಯಾರೆಟ್ ಬೆಳೀತಾ ಇದ್ರು, ಟೊಮೆಟೊ ಬೆಳೀತಾ ಇದ್ರು. ಹೋದ್ರೂ ಆಗ್ಲಿ ಬಿಡಿ ಸರ್, ನೀವು ಕೋಟಿ ಕೊಡ್ತೀರಿ, ಲಕ್ಷ ಕೊಡ್ತೀರಿ, ತಗೊಂಬಿಡಿ ನಮ್ಮ ಜಾಗನ ಅಂತಂದ್ರು. ಸ್ವಲ್ಪ ವರ್ಷದಲ್ಲೇ ಅಲ್ಲೊಂದು ಬಹಳ ದೊಡ್ಡದಾದಂಥ ಏರ್ಪೋರ್ಟ್ ಬಂತು, ಕೆಂಪೇಗೌಡರ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆ ದುಡ್ಡು ತಗೊಂಡಂಥ ರೈತರ ಕಥೆ ಇವತ್ತು ಏನಾಯ್ತು? ಕೆಲವರು ನಮ್ಮತ್ತ ಬರೀ ಟ್ರ್ಯಾಕ್ಟರ್ ಇತ್ತು, ಒಂದು ಕಾರ್ ತಗೊಳ್ಳೋಣ ಅಂತ ಕಾರ್ ತಗೊಂಡ್ರು. ಇನ್ ಕೆಲವರು ಮನೆ ಕಟ್ಸ್ಕೊಂಡ್ರು. ಬ್ಯಾಂಕಲ್ಲಿ ಇಟ್ಟಿದ್ದ ದುಡ್ಡು ಒಂದೇ 1 ತಿಂಗಳಿಗೋ 6 ತಿಂಗಳಿಗೋ ಆಕಾಶಕ್ಕೆ ಹಾರ್ ಹೋಯ್ತು. ಆಮೇಲೆ ಜನ ಏನಂದ್ರು, ಸಾಲದ ಮೇಲೆ ಸಾಲ ಮಾಡಬೇಕಾಗಿದೆ ಸ್ವಾಮಿ, ನಾವು ಯಾಕೆ ನಮ್ಮ ಜಮೀನನ್ನು ಕೊಟ್ಬಿಟ್ವಿ, ನಮ್ಮ ಭೂತಾಯಿಯನ್ನ ಮಾರಾಟಕ್ಕೆ ಇಟ್ಬಿಟ್ವಿ ಅಂತಂದ್ರು. ಆ ಕಥೆ ಇವತ್ತು ಬಿಡದಿಗಾಗ್ತಾ ಇದೆ ಸರ್, AICT ಮೂಲಕ. ನಾನು ನೀವು ಇಲ್ಲಿ ಕೂತ್ಕೊಂಡು ಏನನ್ನೂ ಜಡ್ಜ್ ಮಾಡಕ್ ಹೋಗೋದಿಲ್ಲ. ಆಕ್ಚುಯಲ್ ರಿಯಾಲಿಟಿಯ ಕಡೆಗೆ ನಾವು ಇವತ್ತು ಗಮನ ಹರಿಸ್ಬಿಡೋಣ. ಅದೇ ದೇವನಹಳ್ಳಿಯ ರೈತರ ಪರಿಸ್ಥಿತಿ ನಾಳೆ ಬಿಡದಿ ರೈತರಿಗೆ ಬರಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಡ್ರೋನ್ ಕ್ಯಾಮ್ರಾ ಅಲ್ಲ ಸ್ವಾಮಿ, ವಾಟರ್ ಟ್ಯಾಂಕ್ ಮೇಲೆ ನಿಂತ್ಕೊಂಡು ಜೊಯ್ ಚೊಯ್ ಅಲ್ಲ ಸ್ವಾಮಿ. ಬನ್ನಿ ನಂತಾವ ಬಿಡದಿ ಕರ್ಕೊಂಡೋಯ್ತೀನಿ ನಿಮ್ಮನ್ನ. ಬನ್ರಮೋ ಬನ್ರಕೋ. ಬಿಡದಿಯಲ್ಲಿ ಏನೇನೈತೆ, ಬಿಡದಿ ಒಳಗೆ ನಮ್ಮ ಟೀಮ್ ಎಷ್ಟು ದಿನ ಸುತ್ತೈತೆ ಗೊತ್ತಾ? 4 ದಿನ. ಹಾಗಾದ್ರೆ ನಾನು ನಿಮಗೆ ಒಂದು ಸರ್ಪ್ರೈಸ್ ಫ್ಯಾಕ್ಟರ್ ತೋರ್ಸೋಕ್ಕಿಂತ ಮುಂಚೆ ನಾವು ಏನನ್ನು ಹೇಳಕ್ ಹೊರಟಿದ್ದೀವಿ ಅನ್ನುವ ಕೆಲವು ಬ್ರೇಕಿಂಗ್ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಲೆಟ್ಸ್ ಗೋ ಫಾರ್ ಇಟ್. ನಾವು ಕಂಡಂತೆ ಬಿಡದಿ ನಾವು ಕಂಡಂತೆ. ನಾನು ಚಂದನ್ ಶರ್ಮಾ, ರಾಜ್ ಕರ್ನಾಟಕ ನೆಟ್ವರ್ಕ್ನ ಗ್ರೂಪ್ ಎಡಿಟರ್, ನಿಮ್ಮ ಜೊತೆಗೆ ಶುರು ಮಾಡೋಣ, ಶುರು ಹಚ್ಕೊಳ್ಳೋಣ
ಬನ್ನಿ ನಾವು ನೀವು ನೇರವಾಗಿ ಬಿಡದಿಗೆ ಹೋಗೋಣ ಇವತ್ತು. ಟೌನ್ಶಿಪ್ ದಂಗಲ್, ಅನ್ನದಾತರ ಭೂಸ್ವಾಧೀನದ ಕಿಚ್ಚು ಬಹಳ ದೊಡ್ಡ ಮಟ್ಟದಲ್ಲಿದೆ ಸರ್. ರಾಜ್ ನ್ಯೂಸ್ ನಿಮ್ಮ ಮುಂದೆ ಬಿಡದಿಯ ಅಸಲಿ ಚಿತ್ರಣ ಯಾವ ಚಾನಲ್ಲು ಇದನ್ನ ಓಪನ್ ಮಾಡಿಡಕ್ ಸಾಧ್ಯ ಇಲ್ಲ. ನಾನು ಚಾಲೆಂಜ್ ಮಾಡ್ತೀನಿ ಇವತ್ತು. ನೀವು ಯಾರು ಊಹೆ ಕೂಡ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಕೇಂದ್ರ ಬಿಂದುವಾಗಿರುವ ಬಿಡದಿಯ ಕಡೆಗೆ ಹಿಂಗಿದೆಯೇನ್ರಿ ಬಿಡದಿ ಅಂತ ನಿಬ್ಬೆರಗಾಗುವಂಥ ಫೂಟೇಜ್ಗಳನ್ನು ಹೊತ್ಕೊಂಡು ನಾವು ಬಂದಿದ್ದೀವಿ ಇವತ್ತು. ಯಾರು ಮಾಡದ ಮೆಗಾ ಕವರೇಜ್ ಬಿಡದಿ ಬಗ್ಗೆ ನಾವು ಮಾತ್ರ ಮಾಡಿದ್ದೇವೆ. ಟೌನ್ಶಿಪ್ ದಂಗಲ್, ಅನ್ನದಾತರ ಭೂಸ್ವಾಧೀನದ ಕಿಚ್ಚು ಬಹಳ ದೊಡ್ಡ ಮಟ್ಟದಲ್ಲಿದೆ. ಅಸಲಿ ಚಿತ್ರಣ ನಿಮ್ಮ ಮುಂದೆ ನಾವಿಡ್ತೀವಿ. Nobody can even imagine what is inside of the ಬಿಡದಿ. ಇಮ್ಯಾಜಿನ್ ಮಾಡ್ಕೊಳಕ್ ಆಯ್ಕಿಲ್ಲ ಸ್ವಾಮಿ. ಹಿಂಗೈತರ ಬಿಡದಿ ಅಂತೀರಿ ನೀವು. ಅಲ್ರಿ, ಸರ್ಕಾರ ಹೇಳ್ತಾ ಇದೆಯಲ್ಲ ಬರಡು ಭೂಮಿ ಆಗೈತೇನ್ರಿ? ಬಂಜರು ಭೂಮಿ ಆಯ್ತದ? ನೀರಾವರಿ ಇಲ್ವಾ? ಬೆಳೆ ಇಲ್ವೂರ ಬಿಡದಿಯಾಗೆ? ಬರಡು ಭೂಮಿನ ನಂಬ್ಕೊಂಬಿಟ್ಟು ಬಿಡದಿಯಲ್ಲಿರುವಂಥ ಜನ ವ್ಯವಸಾಯ ಮಾಡ್ತಾವ್ರ? ತಲಾಂತರದಿಂದ ಹಾಗಾದ್ರೆ ಬಿಡದಿ ಜನ, ಭೈರಮಂಗಲ ಜನ, ಬನ್ನಿಗಿರಿ ಜನ, ಅರಳಸಂದ್ರದ ಜನ ಹೆಂಗವ್ರ ಮತ್ತೆ? ಯಾಕೆ ನಮ್ಮ ಜನ, ನಮ್ಮ ರೈತರು, ನಮ್ಮ ಅನ್ನದಾತರು ನಮ್ಮವ್ರಿ ಕೋಟಿ ಕೋಟಿ ಕೊಡ್ತೀವಿ ಅಂದ್ರು ಕೂಡ ಬ್ಯಾಡ ಸ್ವಾಮಿ, ನೀನು ಕೋಟಿ ತಗೊಂಡು ಹೋಗತಾವ್ ಅಂತ ಯಾಕಂತವ್ರು ಸ್ವಾಮಿ? DK ಸರ್ಕಾರಕ್ಕೆ ಈ AI ಇದೆಯಲ್ಲ ಸ್ವಾಮಿ, ಸ್ಮಾರ್ಟ್ ಸಿಟಿ, ಯಾಕೆ ಇದು ಸವಾಲಾಗಿದೆ? ನಾವು ತೋರಿಸೋ ಫೂಟೇಜ್ಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕಿದು ಸವಾಲಾಗಿದೆ. ಹೌದಾ, ಭೂಸ್ವಾಧೀನಕ್ಕೆ ಇವಾಗ ಕೈ ಹಾಕಿ ಬರಲ್ಲ ಈ ಸರ್ಕಾರದವರು, ಗವರ್ನಮೆಂಟು ಕೈ ಹಾಕೈತಲ್ಲ ಸ್ವಾಮಿ. ಭೂಲೋಕದ ಸ್ವರ್ಗ ಮಾತ್ರ ಅಲ್ಲ ಸ್ವಾಮಿ, ಸ್ವರ್ಗಕ್ಕೂ ಮೀರಿದಂತಿದೆ ನಮ್ಮ ಬಿಡದಿ ಇವತ್ತು. ನಿಮಗೆ ಡ್ರೋನ್ ಕಣ್ಣಲ್ಲಿ ಕಾಣಿಸ್ತದೆ, ಒಪ್ಕೊಳ್ಳೋಣ. ಆದರೆ ಸಮೃದ್ಧ ಬೆಳೆಯನ್ನು ಶೂಟ್ ಮಾಡಿಕೊಂಡು ಬಂದು ತೋರಿಸಿದವ್ರು ಯಾರು? ಯಾವ ಚಾನಲ್? ನನಗೊಂದು ಹೆಸರು ಹೇಳಿ ನೋಡ್ಬೋಣ. ನೀವು ಏನಾದರೂ ಸರ್ಕಾರ ಕಣ್ಣಾಕಿರುವ ಆ ಜಮೀನನ್ನು ನೋಡಿದ್ರೆ ನಿಬ್ಬೆರಗಾಗ್ಬಿಡ್ತೀರಿ ನೀವು.